ತಗೋಬೇಕಾದ್ರು ಕೊಡಬೇಕಾದ್ರು 5,000 ಮೇಲ್ಪಟ್ಟ ಪರ್ಮಿಟ್ ತಗೋಬೇಕು. ಇಲ್ಲಿಗಲ್ ಅಮೌಂಟ್ ಅದು ಚೆಕ್ ಮಾಡಬೇಕು. ಹೋಗ್ಬೇಕು ಇನ್ಕಮ್ ಟ್ಯಾಕ್ಸ್ ಅಲ್ಲಿ. ಒಂದು ಹೋಗಿದೆ ಎರಡು ಬಂದಿದೆ ಅಮ್ಮ. ಅವ್ರು ಏನು ಕೆಲಸ ಮಾಡ್ತಾರೆ ಯಜಮಾನ್ರು? ಪೊಲಿಟಿಷಿಯನ್ ಏನ್ರಿ? ಅವ್ರಿಗೇನು ದುಡ್ಡು ಕೊಡೋದಿಲ್ಲ. ಅವ್ರ ಪೆನ್ಷನ್ ಬರ್ತಮ್ಮ. ಹೊಸಪೇಟೆ ತಾಲೂಕು ಕಚೇರಿಯಲ್ಲಿರೋ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಉಪಲೋಕಾಯುಕ್ತ ಬಿ ವೀರಪ್ಪ ದಿಢೀರ್ ಭೇಟಿ ನೀಡಿದ್ರು. ಬಳಿಕ ಕಡತ ಪರಿಶೀಲನೆ ವೇಳೆ ಸಬ್ ರಿಜಿಸ್ಟ್ರಾರ್ ಪ್ರೇಮಾನಂದ ಫೋನ್ ಪೇ ಮೂಲಕ ದಿನಕ್ಕೆ 25,000 ರೂಪಾಯಿಯಂತೆ 2 ದಿನದಲ್ಲಿ 50,000 ಅನಧಿಕೃತ ವಹಿವಾಟು ನಡೆಸಿ ಬೇರೆಯವರಿಂದ ಹಣ ಪಡೆದಿದ್ದು ಬೆಳಕಿಗೆ ಬಂದಿದೆ. ಹೀಗಾಗಿ ಫೋನ್ ಪೇ ಮೂಲಕ ಪಡೆದ ಹಣ ಇದು ಎಲ್ಲಿಂದ ಬಂತು ಅಂತ ವರದಿ ಕೊಡಿ ಎಂದು ಹೊಸಪೇಟೆ ಸಬ್ ರಿಜಿಸ್ಟ್ರಾರ್ ಪ್ರೇಮಾನಂದ್ಗೆ ಲೋಕಾಯುಕ್ತರು ನೋಟಿಸ್ ನೀಡಿದ್ದಾರೆ. ಲೋಕಾಯುಕ್ತರ ಪ್ರಶ್ನೆಗೆ ಸಬ್ ರಿಜಿಸ್ಟ್ರಾರ್ ಪ್ರೇಮಾನಂದ್ ಸಾಲ ಪಡೆದಿದ್ದೆ ಅಂತ ಸಬೂಬು ನೀಡಿದ್ರು. ಇದಕ್ಕೆ ಗದರಿದ ಲೋಕಾಯುಕ್ತರು, ನೀವು ಸಾಲ ಪಡೆದಿರುವುದರ ಬಗ್ಗೆ ಆದಾಯ ತೆರಿಗೆಯವರ ಗಮನಕ್ಕೆ ಇದೆಯಾ ಅಂತ ಪ್ರಶ್ನಿಸಿದ್ರು. ಬಡವರ ಹಣ ರಕ್ತ ಹೀರಿದಂಗೆ ಹೀರ್ತಿರಲ್ಲ ರೀ, ಮುಂದಿನ ಸಾರಿ ಬಂದಾಗ ಇಂತಹ ವ್ಯವಸ್ಥೆ ಕಂಡು ಬಂದ್ರೆ ನೇರವಾಗಿ ಮನೆಗೆ ಕಳಿಸ್ಬಿಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಾಲ ತಗೋಬೇಕಾದ್ರೂ ಪರ್ಮಿಷನ್ ಕೊಡಬೇಕು. ಸಾಲ ವಾಪಸ್ ಕೊಟ್ಟು ಮತ್ತೆ ಡೀಟೇಲ್ ಕೊಡಬೇಕು. ಅಂದರೆ ನೀವು ಇಷ್ಟ ಬಂದ ಮಾಡಕ್ಕೆ ಬರೋಲ್ಲ. ಒಂದೇ ದಿನ 25 ಅದಕ್ಕೆ 50 ಕೊಡ್ಬೋದಿತ್ತಲ್ಲ, ಯಾಕೆ 25 ಮಾಡೋಣ? ಕೇಸ್ ಬಂದಾಗ ಏನಂತ ಈ ಥರ ಬೇರೆ ಯಾರು ತಗೋಬೇಕಾದ್ರು ಕೊಡಬೇಕಾದ್ರು 5,000 ಮೇಲ್ಪಟ್ಟ ಪರ್ಮಿಟ್ ತಗೋಬೇಕು. ನೀವು ಹಂಗೆ ಮಾಡಿದ್ರೆ ಮಿಸ್ಕಾಂಡಕ್ಟ್, ಡಿಲಿಷನ್ ಆಫ್ ಡ್ಯೂಟಿ, ಮಿಸ್ಕಾಂಡಕ್ಟ್. ರೈಟಿಂಗ್ ಅಲ್ಲಿ ತಗೋಬೇಕು. ಇಷ್ಟು ಸಾಲ ಕೊಡ್ತೀವಿ ಅದೇ ಶೋ ಇವನ್ನ ಇವಾಗ ಅಸೆಟ್ ಕೊಡ್ತೇವೆ. ಕೊಡೋದಾದ್ರೆ 9,200 ಕೊಟ್ಟರೆ 10,000 20,000 ಸಾಲ ಕೊಡೋದಾದ್ರೆ ನಿಮ್ಮ ಡಿಕ್ಲರೇಷನ್ ಇದೆಯಲ್ಲ, ಇನ್ಕಮ್ ಟ್ಯಾಕ್ಸ್ ಡಿಕ್ಲರೇಷನ್, ಅದರಲ್ಲಿ ಸಾಲ ತಗೊಂಡು ಕೊಡ್ತೀರ ಅಂತ ತೋರಿಸಿದ್ರ ಇಲ್ಲಿಗಲ್ ಅಮೌಂಟ್ ಅದು ಚೆಕ್ ಮಾಡಬೇಕು. ಹೋಗ್ಬೇಕು ಇನ್ಕಮ್ ಟ್ಯಾಕ್ಸ್ ಅಲ್ಲಿ. ಇದು ಪ್ರಿಂಟರ್ ತಗೊಳ್ಳಿ ಸರ್. ಇದು ಪ್ರಿಂಟರ್ ಫೋನ್ ಪೇನಾ ಗೂಗಲ್ ಪೇ? ಫೋನ್ ಪೇ ಅಸೆಟ್ ಲಯಬಿಲಿಟಿ ಲಾಸ್ಟ್ ಟೈಮ್ ಲಯಬಿಲಿಟಿ ಹಾಕಿದ್ರಲ್ಲ, ಅಸೆಟ್ ಲಯಬಿಲಿಟಿ ಅದೊಂದು ಕ್ಯಾಪಿಟಲ್. ಲಾಸ್ಟ್ ಇಯರ್ದು APR ತಗೊಳ್ಳಿ. ACR ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಡಿಡಿ ಶ್ವೇತಾ ಅವರ ಫೋನ್ ಪೇ ರೆಕಾರ್ಡ್ ಚೆಕ್ ಮಾಡಿದ್ರು. ಈ ವೇಳೆ ಡೆಪ್ಯೂಟಿ ಡೈರೆಕ್ಟರ್ ಶ್ವೇತಾ ಅವರ ಫೋನ್ ಪೇ ಮೂಲಕ ಲಕ್ಷಗಟ್ಟಲೆ ಟ್ರಾನ್ಸಾಕ್ಷನ್ ಆಗಿರೋದು ಬೆಳಕಿಗೆ ಬಂದಿದೆ. ಇಷ್ಟೊಂದು ಹಣ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರಿ ಅಂತ ಲೋಕಾಯುಕ್ತರು ಪ್ರಶ್ನಿಸಿದ್ರು. ಈ ವೇಳೆ ನಮ್ಮ ಮನೆಯವರಿಗೆ ಹಾಕಿದ್ದೆ ಸಾರ್ ಅಂತ ಹೇಳಿದ್ರು. ನಿಮ್ಮ ಮನೆಯವರು ಏನು ಮಾಡ್ತಾರೆ ಅಂತ ಪ್ರಶ್ನಿಸಿದ ಲೋಕಾಯುಕ್ತರಿಗೆ ಉತ್ತರಿಸಿದ ಡಿಡಿ ಶ್ವೇತಾ, ನಮ್ಮ ಯಜಮಾನರು ಪೊಲಿಟಿಷಿಯನ್ ಇದ್ದಾರೆ, ಕನಕಗಿರಿ ಮಾಜಿ ಶಾಸಕರು ಬಸವರಾಜ್ ದಡೆಸೂಗೂರು ಅವರಿಗೆ ಹಾಕಿದ್ದೇನೆ ಅಂತ ಸಬೂಬು ಹೇಳಿದ್ರು. ಇದಕ್ಕೆ ಡೆಪ್ಯೂಟಿ ಡೈರೆಕ್ಟರ್ ಶ್ವೇತಾ ಅವರ ಕಾಲೆಳೆದ ಲೋಕಾಯುಕ್ತರು, ಒಂದು ಹಾಕಿ 2 ಪಡೆದಿದ್ದೀರಾ ಅಂತ ಹಾಸ್ಯ ಚಟಾಕಿ ಹಾರಿಸಿದ್ರು. ಯಾರು ಗೊತ್ತಾಗಲ್ಲ. ಒಂದು ಹೋಗಿದೆ ಎರಡು ಬಂದಿದೆ ಅಮ್ಮ. ಅವ್ರು ಏನು ಕೆಲಸ ಮಾಡ್ತಾರೆ ಯಜಮಾನ್ರು? ವಾ, ಪೊಲಿಟಿಷಿಯನ್ ಏನ್ರಿ? ಮಾಜಿ ಶಾಸಕರು ಸರ್. then you are more responsible. ಯಾರು ಹೇಳಿ ಕನಕಗಿರಿ? ಬಸವರಾಜ್ ದಡೆಸೂಗೂರು. ಆಯ್ತು, ತೊಂದರೆ ಇಲ್ಲ. ಅವ್ರಿಗೇನು ದುಡ್ಡು ಕೊಡೋದಿಲ್ಲ. ಅವ್ರ ಪೆನ್ಷನ್ ಬರ್ತಮ್ಮ. ಆದ್ರೂ ತಗೋತಾರೆ ಸರ್. ನೀವು ಕೊಡಂಗಿಲ್ಲ.